ಪೂರ್ತಿ ವಿಡಿಯೋ ನೋಡಿ ಏನಾಯಿತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ರಾಯರಿಗೆ ನಮಸ್ಕಾರ ಮಾಡಿ ಮಲ್ಕೊಳ್ಳೋಣ ಅಂಥೇಳಿ ನಾನು ನಮ್ಮಮ್ಮ ರಾಘು ಎಲ್ಲರೂ ಹೊರಟ್ವಿ. ಭಾನುವಾರ ಅಲ್ಲ, ಏನಮ್ಮ ನೀನು ಹೇಳ್ತೀಯಾ? ಹೌದಾ, ಓಕೆ. ನಮಸ್ತೆ ನಮಸ್ತೆ. ಶನಿವಾರದ ಬ್ಲಾಗು. ನಮ್ಮನೇಲಿ ನಮ್ಮಮ್ಮ ಬಿಸಿ ಬಿಸಿ ಉಪ್ಸಾರು ಮುದ್ದೆ ಮಾಡಿದರು. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತೆಲ್ಲ ತೊಗೊಬಂದಿಟ್ಟೆ. ನಮ್ಮಮ್ಮ ಆ ಬೋಸಿ ಮಾತ್ರ ಬಿಡೋದೇ ಇಲ್ಲ. ಆ ಬೋಸಿನ ಊರಿಂದ ತಗೊಬಂದವ್ರೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಾವೆಲ್ಲ ಊರ ಕಡೆ ಎಲ್ಲ ಬೋಸಿ ಅಂತಲೇ ಕರೆಯೋದು, ಇಲ್ಲೆಲ್ಲ ಪಾತ್ರೆ ಈ ಥರ ಕರೀತಾರೆ, ನಾವು ಬೋಸಿ ಅಂತಲೇ ಕರೆಯೋದು. ಆಮೇಲೆ ಇಬ್ಬರು ಕೂಡ ಒಟ್ಟಿಗೆ ಊಟ ಮಾಡಿದ್ವಿ. ನೀನು ಯಾಕಮ್ಮ ನಗ್ತೀಯ? ನಮ್ಮಮ್ಮ ಬೋಸಿ ಅದಕ್ಕೆ ನಗ್ತವ್ರೆ. ಇಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ. ಆಲ್ರೆಡಿ ಲೇಟ್ ಆಗಿತ್ತು, 10:30 ಆಗಿತ್ತು. ಇನ್ನೇನು ಮಾಡೋದು, ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಅಮ್ಮ ನನಗೂ ವೆಯ್ಟ್ ಮಾಡ್ತಾಯಿದ್ರು. ನಾನು ನಮ್ಮಮ್ಮ ಇಬ್ಬರು ಒಂದು ಕಾಮಿಡಿ ವಿಡಿಯೋನ ಮಾಡಿ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸಿದ್ವಿ. ಊಟ ಎಲ್ಲ ಆಯಿತು. ನಮ್ಮ ರಾಗು ಬೇರೆ ಔತ್ಕೊಂಡ್ಬಿಟ್ಟಿದ್ದ, ಅವನು ಕೂಡ ಎಳ್ಕೊಂಬಂದೆ. ನಾವಿಬ್ಬರು ಊಟ ಮಾಡಿ ಅವನು ಎಳ್ಕೊಬಂದು ಊಟ ಮಾಡಿಸಿದ್ವಿ. ಆಮೇಲೆ ಬಂದು ಪಪ್ಪ ಪಕ್ಕದಲ್ಲಿ ಮಲ್ಕೊಂಡಿತ್ತು. ನನಗೆ ಸಿಕ್ಕಾಬಟ್ಟೆ ಕೆಲಸ ಇತ್ತು. ಇವಾಗ ಡಿಸ್ಪ್ಯಾಚ್ ಮಾಡಬೇಕಿತ್ತು ಒಂದಷ್ಟು ಸ್ಯಾರಿಗಳ್ದು. ಹಾಗಾಗಿ ಸ್ವಲ್ಪ ಅದರದ್ದೆಲ್ಲ ಏನೇನಿದೆ ಅದೆಲ್ಲ ಗಮನ ಕೊಡ್ತಾಯಿದ್ದೆ, ಬರಿತಾಯಿದ್ದೆ. ಸ್ವಲ್ಪ ಕೊರಿಯರೆಲ್ಲ ಬರೀಬೇಕಿತ್ತು. ಬೇಗ ಬೇಗ ಬರೆದು ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ನಮ್ಮ ರಾಗು ಜೊತೆ ಸ್ವಲ್ಪ ಮಾತಾಡಿಕೊಂಡು ಅವನ ಜೊತೆ ಒಂದು ಸ್ವಲ್ಪ ಇದು ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಸುಸ್ತು ಒಂಥರ ಆಗ್ತಿತ್ತು. ಅವನ ಜೊತೆ ಮಾತಾಡಿಕೊಂಡು ಅವ್ನು ಮುದ್ದು ಮಾಡ್ಕೊಂಡಿದ್ದೆ. ಆಮೇಲೆ ಎಲ್ಲೋ ಒಂದು ಕಡೆ ನನಗೆ ಎನರ್ಜಿ ಬಂತು. ಎನರ್ಜಿ ಕೊಟ್ಟ ನನ್ನ ಮಗ ಇವನು, ಪ್ರೀತಿ ಮಗ. ನಮ್ಮ ಮನೇಲಿ ಪ್ರೀತಿ ಮಗ ಅಂದರೆ ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ, ಎಲ್ಲೋದ್ರೂ ಬಿಡಲ್ಲ, ಎಲ್ಲ ಕಡೆನೂ ಬರ್ತಾನೆ. ಎಲ್ಲೂ ನಾನು ಒಬ್ಬಳೇ ಇರೋಂಗೇ ಇಲ್ಲ, ಎಲ್ಲೋದ್ರೂ ಆಲೇ ಬಂದು ನಿಂತಿರ್ತಾನೆ. ಜಗದೊಳಗೆ ಅಮ್ಮ ನೂರೇನೇ ಅಂದರು, ನೀ ನನ್ನ ದೇವರು, ತಾಯಿಗಿಂತ ಮಿಗಿಲಾದ ದೇವ್ರಿಲ್ಲ, ರಾಗುಗಿಂತ ಮೂಕ ಪ್ರಾಣಿ ಒಳ್ಳೆ ಪ್ರಾಣಿ ಯಾರೂ ಇಲ್ಲ, ರಾಗುಗಿರೋ ನಿಯತ್ತು ನಮ್ಮಮ್ಮಂಗೂ ಇದೆ. ಒಂದು ಹಾಡು ಹೇಳಮ್ಮ, ಬೇಜಾರ, ನಾನು ನಿದ್ದೆ ಹೋಗ್ಬಿಡ್ಬೇಕು, ಪ್ಲೀಸ್ ಒಂದು ಹಾಡು ಹೇಳು. ಅಮ್ಮ ಅಮ್ಮ ಎಂದರೆ ಏನು ಅರುಷವೋ, ಅಂತ್ಯಾಕ್ಷರಿ ಹಾಡೋಣ. ಈಗ ಹೇಳು, ಏನು ಅರುಷವೋ ಹೇಳು. ಅಂದು ನೀವು ಬಂದಾಗ ಮಲ್ಲಿಗೆ ಹೂವು ತಂದಾಗ. ಅಷ್ಟೇ ನಂಗೆ ಬಂದಿದ್ದು, ಹಿಂಗೆ ಹೇಳು ಹೇಳು. ಹಾ, ಬೇರೆ ಹಾಡು ಹೇಳು, ನೀನು ಹೇಳು. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕು ತೋರಿ ನಡೆಸುವ ಯೋಗಿ ವರ್ಯನೇ, ದಾರಿ ಕಾಣದಾಗಿದೆ ರಾಘವೇಂದ್ರನೇ. ನಾನು ನಾನು ನೀನು ಹಾಲು ಜೇನು, ಜೇನು ನೂ ಬರುತ್ತೆ, ನಾನು ಹಿಂಗೆ. ನನ್ನವಳು ಮುಟ್ಟಿದರೆ ನಡಗುವಳು. ಳು ಎಳಿಗ ಯಾವಳೆ ಮಲ್ಲಿಗೆ ಹೂವು ನಂಗೆ. ಇವೆಲ್ಲ ಬರಲ್ಲ. ಹಾ, ಹೇಳಮ್ಮ. ನಮ್ಮಮ್ಮ ನಾನಿಬ್ರು ಈಗ ಅಂತ್ಯಾಕ್ಷರಿ ಆಡ್ತಿದ್ದೀವಿ. ಅಮ್ಮ ನೆನ್ನೆ ಏನಾಯ್ತು ಮೊನ್ನೆ? ಗಿಡಕ್ಕೆ ನೀರಕ್ಕಮ್ಮ ಅಂದ್ರೆ ನಾನು ಬರೋಲ್ಲ ನಾಳೆಯಿಂದ, ಹೇಳ್ಬೇಡಿ ನನಗೆ. ಸಿಕ್ಕಾಬಟ್ಟೆ ಕೆಲಸ ಇತ್ತು. ಹಾಗಾಗಿ ಸ್ವಲ್ಪ ನಾವು ಯಾರನ್ನಾದ್ರೂ ಮನೆ ಕೆಲಸಕ್ಕೆ ಇದು ಮಾಡೋಣ, ಅಪಾಯಿಂಟ್ ಮಾಡೋಣ. ಖಂಡಿತ ರಾಯರಿದ್ದಾರೆ ನನಗೆ ಎಲ್ಲೋ ವಿಷಯದಲ್ಲಿ. ನನಗೆ ರಾಯರು ಇಮಿಡಿಯೇಟ್ಲಿ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಅಂತೆಲ್ಲ ಹಂಗೆ ತೋರಿಸ್ಕೊಟ್ಬಿಡ್ತಾರೆ ಜನರು ಏನು ಅಂತ. ಹುಡುಗಿ ಬಂತು, ನಾನು ಒಬ್ರಿಗೆ ಹೇಳಿದ್ದೆ ಗೊತ್ತಿರೋರ್ಗೆ.
ಸರಿ ಆಯ್ತು. ಅಲ್ಲಿ ಏನಾಯ್ತು ಅಂತ ಆ ಹುಡ್ಗಿ ಬಂತು ಮನೆಗೆ, ಕೆಲ್ಸಕ್ಕೆ ಬೇಕಿತ್ತು ಅಂತ ಹೇಳಿದ್ವಿ ಒಬ್ರಿಗೆ. ಆ ಹುಡ್ಗಿ ಬಂತು. ಬರುವಾಗ ಅವ್ರ ಫೇಸ್ ಅಲ್ಲಿ ಒಂಥರ ಕಳೆ ನಗು ಮುಖ ಇತ್ತು. ನಮ್ಮಮ್ಮ ನೋಡಿದ ತಕ್ಷಣ ಒಂದ್ ಲೋಟ ಮಜ್ಜಿಗೆ ಕೊಟ್ಟೆ. ನಾವ್ ಯಾರೇ ಬರ್ಲಿ ನಮ್ಮ ಮನೆಗ್ ಬಂದವ್ರಿಗೆ ಒಂದ್ ಲೋಟ ನೀರೋ ಮಜ್ಜಿಗೆನೋ ನಮ್ಮ ಮನೇಲಿ ಏನಿರುತ್ತೋ ಅದನ್ನ ಕೊಡೋ ಒಂದು ಆ, ಆ, ರಾಯರ ಮನೇಲಿ ಯಾರನ್ನೂ ಹಂಗೆ ಕಳ್ಸಲ್ಲ. ನಮ್ಗೆ ಏನಾಗುತ್ತೋ ನಮ್ಮ ಮನೇಲಿ ಏನಿರುತ್ತೋ ಒಂದ್ ಸ್ವಲ್ಪ ಕೊಟ್ಟೆ ಕೊಡ್ತೀವಿ, ಹಂಗೆ ಕಳ್ಸಲ್ಲ. ಬಂದಿದ ತಕ್ಷಣ ನಮ್ಮಮ್ಮ ಪಾಪ ಮಜ್ಜಿಗೆ ಮಜ್ಜಿಗೆನ ಪಾಪ ಕೊಟ್ರು ಒಂದು ಗ್ಲಾಸಲ್ಲಿ. ಕೊಟ್ಟಾದ್ಮೇಲೆ ಗೋಲ್ಡ್ ಕೊಟ್ರು. ಅವರು ಹುಡುಗಿ ಕುಡೀತು. ಆಮೇಲೆ ನಾವು ಏನೇನ್ ಕೆಲಸ ಎಷ್ಟೆಷ್ಟು ಅಂತ ಅವರು ಒಂದು ಅಮೌಂಟ್ ಹೇಳಿದ್ರು, ನಾವು ಒಂದು ಅಮೌಂಟನ್ನ ಅವ್ರಿಗೆ ಹೇಳಿದ್ವಿ. ಸರಿ ಆಯ್ತು ಓಕೆ ಅಂತ ಅಂದ್ರು. ನಾವೇನ್ ಜಾಸ್ತಿ ಹೇಳಲಿಲ್ಲ. ಅಡಿಗೆ ಮನೆ, ಹಾಲು, ರೂಮ್ಗಳು ಗುಡ್ಸಿ ಒರೆಸ್ಬೇಕು ನೀಟಾಗಿ. ಅವಾಗ ಮಾಮೂಲಿ ಅಡಿಗೆ ಮನೆ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ನಾವು ಮಾತಾಡಿದ್ವಿ. ಸರಿ ಆಯ್ತು ಅಂತ ಒಪ್ಕೊಂಡು ಅದಕ್ಕೇನು ಮಾತಾಡಬೇಕು ದುಡ್ಡಿನ ವಿಷಯದಲ್ಲೂ ಕೂಡ ನಾವು ಆಯಿತು ಸರಿ ಅಂದ್ಬಿಟ್ಟು ಒಪ್ಕೊಂಡ್ವಿ. ಆಯಿತು ಹೇಳಿದ್ವಿ. ಅದಕ್ಕೆ ಸರಿ ಕಸ ಎಲ್ಲ ಗುಡಿಸಿ ಎಲ್ಲ ಗುಡಿಸಿ ಎಲ್ಲ ಒರೆಸಿ ಎಲ್ಲ ಮಾಡಬೇಕು ಇವತ್ತು ಅಂತ. ಫಸ್ಟು ಒಂದ್ಸಲಿ ನಾನು ಹೊಸೊಬ್ರಿಗೆ ನಾವು ಹೇಳ್ಕೊಡ್ಬೇಕು ಅಂದ್ಬಿಟ್ಟು ಆ ಹುಡುಗಿನೂ ಹೇಳಿದ್ಲು, ಸರಿ ಹೇಳ್ಕೊಡಿ ಅಕ್ಕ ಎಲ್ಲ ನಾನು ಒರೆಸ್ತೀನಿ ಅನ್ನೋ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನಾನೆಲ್ಲ ಹೇಳ್ಕೊಟ್ಟೆ ಹಿಂಗೆ ಮಾಡಬೇಕು ಅಂತ. ಕೊನೆಗೆ ಇನ್ನೇನೋ ಪೂಜೆ ಮಾಡಬೇಕಿತ್ತು, ರಾಘವೇಂದ್ರ ಸ್ವಾಮಿಗೆ ರಾಯರಿಗೆ ಪೂಜೆ ಮಾಡಬೇಕಿತ್ತು. ಆ ಟೈಮ್ ಕರೆಕ್ಟಾಗಿ ಅಂದರೆ ನಾನು ಮುಂಚಿತವಾಗಿ ಮನೆಗೆ ಕೆಲಸಕ್ಕೆ ಅಂತ ಕರೆಸ್ತಿದ್ದೀವಪ್ಪ. ಅವರು ಹೇಗಿರ್ತಾರೆ ಏನು ಅನ್ನೋದು ನನಗೆ ಗೊತ್ತಿಲ್ಲ, ನೀನೇ ತೋರಿಸ್ಪಡ್ಕೊಡ್ಬೇಕು, ಇವತ್ತೇ ನೀನು ತೋರಿಸ್ಕೊಡ್ಬೇಕು ಅಂತ ಹೇಳಿ ಮನಸಲ್ಲೇ ಪ್ರಾರ್ಥನೆ ಮಾಡ್ಕೊಂಡೆ. ಹುಡುಗಿ ಬರ್ತಾ ಇದ್ದೀನಿ ಅನ್ನೋಕೆ ಮುಂಚೆನೇ ನಾನು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ರಾಯರ ಹತ್ರ, ಒಳ್ಳೆಯವರಾದರೆ ಇಲ್ಲೇ ಉಳಿಸು, ಆದರೆ ಸ್ವಲ್ಪ ಹಂಗೆ ಹಿಂಗೆ ಇದ್ರೆ ಏನು ಬೇಡ ಅಂತ ನಾನು ಕೇಳ್ಕೊಂಡೆ. ನಾನು ರಾಯರ ಹತ್ರ ಕೆಲವೊಂದು ವಿಷಯದಲ್ಲೆಲ್ಲ ನಾನು ತುಂಬ ಕೇಳ್ಕೊತೀನಿ. ಹಾಗೆ ಕೇಳ್ಕೊಂಡಾಗ ಹುಡುಗಿ ಸ್ಟಾರ್ಟಿಂಗ್ ಬಂದಾಗ ಫುಲ್ಲು ನಮ್ಮನೆ ಥರ ನಾನು ಕೆಲಸ ಮಾಡ್ಕೊಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಅಂದು. ಸರಿ ಓಕೆ ನೋಡೋಣ, ಫಸ್ಟ್ ಡೇ ಅಲ್ಲ ಅಂತ ಜಾಸ್ತಿ ಏನೂ ಇಲ್ಲ. ಮನೆ ಗುಡಿಸಿದ್ದು ಒರೆಸಿದ್ದು, ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದ್ದು. ಅದಾದ್ಮೇಲೆ ನಾವೇನು ಹೇಳಿದ್ವಿ, 4 ಪಾರ್ಟ್ ಇದೆ, ಆ ಗಿಡಕ್ಕೆ ನೀರು ಹಾಕಿ ಹಂಗೆ ಸ್ವಲ್ಪ ಹೊಸ್ಲಿಗೆ ನೀರು ಹಾಕಿ ಹೊಸ್ಲು ತೊಳೆದು ನೀರು ಹಾಕಪ್ಪ ಅಂತ ಇಷ್ಟೇ ಹೇಳಿತ್ತು. ಹಂಗೆ ಅಂದಮೇಲೆ ಆ ಹುಡುಗಿಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, 2ನೇ ಮುಖ ಬಂತು ಈಚೆ. ನಾನು ಕರೆಕ್ಟಾಗಿ ಆ ಹುಡುಗಿದು 2ನೇ ಮುಖ ಕಾಣಿಸ್ಕೊಂತು. ಆಮೇಲೆ ನಾನು ಕರೆಕ್ಟಾಗಿ ಫ್ರೆಶ್ ಅಪ್ ಆಗೋಣ ಅಂತ ಹೋದಾಗ ನಮ್ಮಮ್ಮ ಏನೋ ಅಲ್ಲಿ ಗಿಡಕ್ಕೆ ನೀರು ಹಾಕಪ್ಪ ಅಂತ ಅಷ್ಟೇನೆ ಹೇಳಿತು. ಅಷ್ಟಕ್ಕೇನೆ ಆ ಹುಡುಗಿ ಒಂದು ಸ್ವಲ್ಪ ಮುಖ ಎಲ್ಲ ಚಿಂಡಿಸ್ಕೊಂಡು ಹೆಂಗೋ ಮಾಡ್ತು. ಸರಿ ಓಕೆ ಅಂದ್ಬಿಟ್ಟು ನಾವೇನು ಮಾಡ್ತು, ಸರಿ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ಕೂಡ ಪೂಜೆ ಮಾಡೋಕ್ಕೆ ಅಂತ ಫ್ರೆಶ್ ಅಪ್ ಆಗಿ ಬಂದೆ. ಕಸದ ಕವರು ಕೂಡ ಇತ್ತು, ನಾನೇನು ಮಾತಾಡಲಿಲ್ಲ. ಫಸ್ಟ್ ಡೇ ಎಲ್ಲ ಗೊತ್ತಾಗಲ್ಲ ಬಿಡು ಅಂದ್ಬಿಟ್ಟು ಕಸದ ಕವರ್ನು ಅಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಇಟ್ಬಿಟ್ಟು ಸರಿ ಆಯಿತು ಅಂತ ಅಂದೆ. ನಾವೇನು ಬೇಡ ಅಂತನೂ ಇನ್ನೂ ಏನೂ ಅನ್ನಲಿಲ್ಲ. ಸರಿ ಬಿಡು ಅದೇನು ಕೊಟ್ಟು ಕಳ್ಸಿದ್ರೆ ಆಯಿತು ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಬರ್ತೀನಿ ನಂದು ಆಯಿತು ಅಂದರು. ನಮ್ಮಮ್ಮ ಹೇಳ್ತು ಎಷ್ಟು ಕೊಡಬೇಕು ಅಂತು. ಬರ್ತೀನಿ, ಇದು ನಾನು ಬರಲ್ಲ ನಾಳೆಯಿಂದ ಅಂತ. ಸರಿ ಆಯ್ತು ಅಂದ್ಬಿಟ್ಟು ನಮ್ಮಮ್ಮ ಎಷ್ಟು ಕೊಡಬೇಕು, ಅದೆಷ್ಟು ಕೊಡಿ ಅಂತ. ಸರಿ ಅಂದ್ಬಿಟ್ಟು ನಮಗೆ ಕಳಿಸಿದ್ರಲ್ಲ ಒಂದು ಹುಡುಗಿ, ಆ ಹುಡುಗಿ ಹತ್ರ ಮಾತಾಡಿದೆ. ನೋಡಪ್ಪ ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ ಆ ಹುಡುಗಿ, ಗುಡಿಸಿದ್ದು ಒರೆಸಿದ್ದು ಪಾತ್ರೆ 1-2 ಪಾತ್ರೆ ಇತ್ತು, 1-2 ದೇವ್ರ ಸಾಮಾನು ಕೂಡ ತೊಳೆದ್ರು, ಬಾಗಿಲಿಗೆ ನೀರೆಲ್ಲ ಹಾಕಿದ್ರು. ನಾನು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಜೊತೆಗೆ ಅವ್ರ ಕಸ ಎಲ್ಲ ಗುಡಿಸಿದ್ದೆ ನಮ್ಗೆ ಇಷ್ಟ ಆಗಲಿಲ್ಲ, ಅಲ್ಲೆಲ್ಲ ಸಂದಿಲೆಲ್ಲ ಹಂಗೆ ಇತ್ತು. ಸರಿ ಆಯಿತು, ಒಂದು 150 ರೂಪಾಯಿ ಕೊಡ್ತೀನಿ ಇವತ್ತಿಂದು ಕೊಟ್ಬಿಡು ಅಂತ ಅಂದೆ. ಆ ಹುಡುಗಿ ಪಾಪ ಆಯಿತು ಅಕ್ಕ ಅಂದರು. ನಾನು ಸೆಂಡ್ ಮಾಡ್ಬೇಕಾದ್ರೆ ನೋಡಿ ಅಷ್ಟೇ ನಾನು ಮಾತಾಡಿದ್ದು, ಸೆಂಡ್ ಮಾಡ್ಬೇಕಾದ್ರೆ ಮಿಸ್ ಆಗಿ 250 ರೂಪಾಯಿ ಹುಡುಗಿಗೆ ಸೆಂಡ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಆ ಹುಡುಗಿ ಕೇಳಿದ್ದಾರೆ, ಅವರು ಅಕ್ಕ ಫೋನ್ ಮಾಡಿದರು, ನಿಮ್ದು ಅಮೌಂಟ್ ಎಷ್ಟು, 150 ರೂಪಾಯಿ ಕೊಟ್ಟಿದ್ದಾರೆ ಅಂತ. ನನಗೆ 150 ರೂಪಾಯಿ ಬೇಡ, ಅವರೇ ಇಟ್ಕೊಳಕ್ಕೆ ಕೇಳು. ನನಗೂ ಸ್ವಾಭಿಮಾನ ಅನ್ನೋದೆಲ್ಲ ಇರುತ್ತೆ. ಬಂದು ಕೇಳಲಿ ಬೇಕಾದ್ರೆ ಬಾಯ್ಬಿಟ್ಟು ಕೇಳಿದ್ರೆ ನಾವು ಕೊಟ್ಬಿಡ್ತೀವಿ, ನೀನೇ ಇಟ್ಕೊ ಅಂತ ಅನ್ನೋ ಪದ ಬಳಸಿದಾಗ ನನಗೆ ನಿಜವಾಗ್ಲೂ ಕೋಪ ಬರುತ್ತೆ. ನಾವು ದುಡ್ದಿದ್ದೆ ನಮಗೆ ಉಳಿಯಲ್ಲ, ಎಲ್ಲೋ ಕಿತ್ಕೊಂಡು ಒಂದೊಂದ್ಸಲ ಯಾರೋ ಬಂದು ಕಿತ್ಕೊಂಡು ಯಾರೋ ಬಂದು ಮೋಸ ಮಾಡ್ಬಿಟ್ಟು ಹೊರಟೋಗ್ತಾರೆ. ಅಂಥದ್ರಲ್ಲಿ
ಇಂಥ ವಿಷಯದಲ್ಲೆಲ್ಲ ನನಗೆ ಬೇಕಾ? ಹಂಗೆ ಆ ಹುಡುಗಿ 150 ರೂಪಾಯಿ ಕೊಡಕ್ಕೆ ಹೋಗಿದ್ಕೆ ಬೇಡ ನನಗೆ ಅವನೇ ಇಟ್ಕೊಳಕ್ಕೆ ಹೇಳು ಅಂತಂದು ನಾನು ಆಮೇಲೆ ಹೇಳಿದೆ 250 ರೂಪಾಯಿ ಹೆಂಗಿದ್ರು ಬಂದಿದೆ, ನನ್ನ ಋಣನೇ ಬೇಕಾರೆ ಆ ಅಮ್ಮನ ಮೇಲೆ ಇಟ್ಬಿಡ್ಲಿ, ಬೇಡ ಕೊಟ್ಬಿಡಪ್ಪ, 250 ರೂಪಾಯಿನೇ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ರಾಯರಿದ್ದಾರೆ, ತೋರಿಸ್ಕೊಟ್ಬಿಡ್ತಾರೆ ಅಷ್ಟೇ. ಸ್ಟಾರ್ಟಿಂಗಲ್ಲೇ ತೋರಿಸ್ಕೊಟ್ರು, ಅದೊಂದು ಖುಷಿ. ಇರಲಿ, ಯಾಕೆಂದರೆ ನಾವು ಯಾರನ್ನು ಕೂಡ ಕೆಲಸದವ್ರನ್ನ ಇಷ್ಟು ವರ್ಷದಿಂದನೂ ಕೂಡ ನಾವು ಇಟ್ಟಿಲ್ಲ. ಯಾಕೆಂದರೆ ನಾವೇ ಕೆಲಸ ಮಾಡ್ಕೋತೀವಿ, ಅದೆಷ್ಟೇ ಕಷ್ಟ ಆಗಲಿ ನಾನೇ ಕೆಲಸ ಮಾಡ್ತಾಯಿದ್ದೆ. ಇತ್ತೀಚೆಗೆ ಸ್ವಲ್ಪ ಕೆಲಸ ಒತ್ತಡ ನೋಡಿ, ಇವಾಗ ಇಷ್ಟೋ ತನಕ ಕೆಲಸ ಮಾಡ್ತೀನಿ 12 ಗಂಟೆವರೆಗೂ, 12:30, 1 ಗಂಟೆ, 3 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಆಮೇಲೆ ಇದಾಗುತ್ತೆ. ಇತ್ತೀಚೆಗೆ ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಏನೋ ಬಂದು ಡೈಲಿ ಬಂದು ಮನೆ ಕ್ಲೀನ್ ಮಾಡಿಕೊಂಡು ಗುಡಿಸ್ಕೊಂಡು ಒರೆಸ್ಕೊಂಡು ಪಾತ್ರೆ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗಲಿ ಅದೇನು ಕೊಡೋಣ ಅಂದ್ಕೊಂಡ್ವಿ. ಸ್ಟಾರ್ಟಿಂಗಲ್ಲೇ ಅವ್ರು ಹಂಗೆ ಮಾತಾಡಿದ್ರಲ್ಲ, ಸರಿ ಯಾರು ಬೇಡ ನಾವೇ ಮಾಡ್ಕೊಳ್ಳೋಣ ಅಂಥೇಳಿ ಮತ್ತೆ ಡಿಸೈಡ್ ಮಾಡಿದ್ವಿ. ಇವಾಗ ನಮ್ಮ ಕೆಲಸ ನಾವೇ ಮಾಡ್ಕೋತಾ ಇದ್ದೀವಿ.